2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆಯೋಜನೆ ಹೊಣೆ ಪಾಕಿಸ್ತಾನಕ್ಕೆ ಸಿಕ್ಕಿದ್ದು 2 ದಶಕದ ಬಳಿಕ ಅವಕಾಶ ಕೊಟ್ಟಿದ್ದಕ್ಕೆ 2 ಕೊಂಬು ಬಂದಂತಾಗಿದೆ. ಆಡೋಕೆ ಒಂದು ಸ್ಟೇಡಿಯಂ ಕೂಡ ನೆಟ್ಟಗಿಲ್ಲ ಅಂದ್ರೂ ಕೂಡ ಭಾರತದ ವಿರುದ್ಧ ಖ್ಯಾತಿ ತೆಗೆಯೋದನ್ನ ಮಾತ್ರ ಬಿಟ್ಟಿಲ್ಲ. ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಒಂದರ ಹಿಂದೆ ಒಂದರಂತೆ ಏಟು ಕೊಡ್ತಾ ಇದ್ರು ಕೂಡ ಬಾಲ ಬಿತ್ತಾನೆ ಇದೆ. ಈಗ ಟೀಮ್ ಇಂಡಿಯಾ ಜೆರ್ಸಿಯಲ್ಲೂ ಕೂಡ ತಗಾದೆ ತೆಗೆದಿದೆ. ಹಾಗಾದ್ರೆ ಏನಿದು ಹೊಸ ಕಾಂಟ್ರವರ್ಸಿ? ಭಾರತದ ಆಟಗಾರರು ಜೆರ್ಸಿ ಮೇಲೆ ಪಾಕ್ ಹೆಸರನ್ನ ಯಾಕೆ ಹಾಕಬೇಕು? ಬಿಸಿಸಿ ವಾದ ಏನು? ಪಿಸಿಬಿ ತಗಾದೆ ಏನು? 8 ವರ್ಷಗಳ ಹಿಂದಿನ ಸೇಡು ಎಂಥದ್ದು ಅನ್ನೋ ಈ ಬಗೆಗಿನ ರೋಚಕ ಮಾಹಿತಿಗಳನ್ನೇ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಫೆಬ್ರವರಿ 19ರಿಂದ ಶುರುವಾಗಲಿರುವಂತಹ ಚಾಂಪಿಯನ್ಸ್ ಟ್ರೋಫಿಗಾಗಿ 8 ಟೀಮ್ಗಳು ಅನೌನ್ಸ್ ಆಗಿವೆ. ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ನಡೀತಾ ಇದ್ದು ಭಾರತದ ಪಂದ್ಯಗಳೆಲ್ಲ ದುಬೈನಲ್ಲಿ ನಡೆಯಲಿವೆ. ಟೂರ್ನಿಯಲ್ಲಿ ಈ ಬಾರಿಯ ಹಾಟ್ ಟಾಪಿಕ್ ಅಂದ್ರೆ ಭಾರತ ವರ್ಸಸ್ ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಕೆಲ ಬೆಳವಣಿಗೆಗಳು. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025ರ ಟೂರ್ನಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಫೆಬ್ರವರಿ 23ರಂದು ದುಬೈನಲ್ಲಿ ನಡೆಯಲಿದೆ. ಆಕ್ಚುಲಿ ಟೀಮ್ ಇಂಡಿಯಾ ಐಸಿಸಿ ಟೂರ್ನಿಗಳಲ್ಲಿ ಪಾಕಿಸ್ತಾನದ ಮೇಲೆ ಪ್ರಾಬಲ್ಯವನ್ನ ಸಾಧಿಸ್ತಾನೆ ಬಂದಿದೆ. T20 ವಿಶ್ವಕಪ್ ಇತಿಹಾಸದಲ್ಲಿ ಒಂದೇ ಒಂದ್ಸಲ ಮಾತ್ರ ತನ್ನ ಸಾಂಪ್ರದಾಯಿಕ ಎದುರಾಳಿ ವಿರುದ್ಧ ಭಾರತ ಸೋಲನ್ನ ಕಂಡಿತ್ತು. ಉಳಿದಂತೆ ನಾವೇ ಗೆದ್ದು ಬೀಗಿದ್ದೇವೆ. ಹೀಗೆ ಭಾರತವನ್ನ ಮ್ಯಾಚ್ನಲ್ಲಿ ಸೋಲಿಸೋಕೆ ಆಗಲ್ಲ ಅಂತಾನೆ ಪಾಕಿಸ್ತಾನ ಇಲ್ಲದೆ ಇರೋ ಕಾಂಟ್ರವರ್ಸಿಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದೆ. ಈಗ ಭಾರತದ ಜೆರ್ಸಿ ವಿಚಾರಕ್ಕೂ ಕೂಡ ಮೂಗು ತೂರಿಸಿದೆ. ಜೆರ್ಸಿ ಮೇಲೆ ಪಾಕಿಸ್ತಾನದ ಹೆಸರು ಮುದ್ರಿಸಲ್ಲ ಎಂದ ಬಿಸಿಸಿಐ. ಪ್ರತಿ ಸಲ ಐಸಿಸಿ ಟೂರ್ನಿಗಳು ಆಯೋಜನೆಯಾದಾಗ ಯಾವ ಟೀಮ್ ಸ್ಟ್ರಾಂಗ್, ಯಾರೆಲ್ಲ ಆಡ್ತಾರೆ, ಪಿಚ್ ಹೇಗಿದೆ, ಕ್ಲೈಮೇಟ್ ಹೇಗಿದೆ ಅಂತ ಡಿಸ್ಕಷನ್ಸ್ ಆಗ್ತಾ ಇರುತ್ತೆ. ಬಟ್ ಈ ಸಲ ಪಾಕಿಸ್ತಾನ ಆತಿಥ್ಯ ವಹಿಸಿಕೊಂಡಿರುವುದೇ ದೊಡ್ಡ ತಲೆನೋವಾಗಿದೆ. ಕಳೆದ 6 ತಿಂಗಳಿಂದ ಕೂಡ ಒಂದಲ್ಲ ಒಂದು ಗೋಳು ಇದ್ದದ್ದೇ. ಭದ್ರತೆಯೇ ಇಲ್ಲದ ಪಾಕಿಸ್ತಾನಕ್ಕೆ ನಾವು ಕಾಲಿಡಲ್ಲ ಅಂತ ಬಿಸಿಸಿಐ ಮೊದಲೇ ಕಡ್ಡಿ ತುಂಡು ಮಾಡಿದಂತೆ ಹೇಳಿತ್ತು. ಆರಂಭದಲ್ಲಿ ನೋ ನಾವು ಒಪ್ಪಲ್ಲ ಅಂತಿದ್ದ ಪಾಕಿಸ್ತಾನ ಕೊನೆಗೆ ಬಲಿಷ್ಠ ಭಾರತದ ಎದುರು ಸೋತು ಸುಣ್ಣವಾಯಿತು. ಹೈಬ್ರಿಡ್ ಮಾದರಿಯನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ಅಲ್ಲಿಗೆ ಭಾರತದ ಪಂದ್ಯಗಳೆಲ್ಲ ದುಬೈನಲ್ಲೇ ನಡೆಯೋದು ಫಿಕ್ಸ್ ಆಗಿದೆ. ಸದ್ಯ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿಗೆ ಆಟಗಾರರಿಗೆ ಜೆರ್ಸಿಗಳನ್ನ ಡಿಸೈನ್ ಮಾಡಿಸ್ತಾ ಇದೆ. ಬಿಸಿಸಿಐ ನಾವು ಟೀಮ್ ಇಂಡಿಯಾ ಜೆರ್ಸಿ ಮೇಲೆ ಪಾಕಿಸ್ತಾನದ ಹೆಸರನ್ನ ಹಾಕ್ಸೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಆದ್ರೆ ಇದೇ ನಿರ್ಧಾರ ಈಗ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಬುಡಕ್ಕೆ ಬೆಂಕಿ ಇಟ್ಟಂತಾಗಿದೆ. ಬಿಸಿಸಿಐ ನಿರ್ಧಾರದಿಂದ ಕೆರಳಿ ಕೆಂಡವಾದ ಪಾಕಿಸ್ತಾನ. ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಗೆ ಪಾಕಿಸ್ತಾನ ಆತಿಥ್ಯ ವಹಿಸ್ತಾ ಇದ್ದಾಗಲೂ ಕೂಡ ಟೀಮ್ ಇಂಡಿಯಾ ತನ್ನೆಲ್ಲ ಪಂದ್ಯಗಳನ್ನ ದುಬೈನಲ್ಲೇ ಆಡಲಿದೆ. ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಡೋಕೆ ಟೀಮ್ ಇಂಡಿಯಾ ನಿರಾಕರಿಸುವ ಕಾರಣದಿಂದಾಗಿ ಈ ಸಲ ಟೂರ್ನಮೆಂಟ್ ಅನ್ನ ಹೈಬ್ರಿಡ್ ಮಾದರಿಯಲ್ಲಿ ಆಯೋಜಿಸಲಾಗಿತ್ತು. ಅದರಂತೆ ಬಹುತೇಕ ಪಂದ್ಯಗಳು ಪಾಕ್ನಲ್ಲೇ ನಡೆದರೆ ಭಾರತ ತಂಡದ ಪಂದ್ಯಗಳು ಮಾತ್ರ ದುಬೈನಲ್ಲಿ ನಡೆಯುತ್ತೆ. ಭಾರತ ಪಾಕ್ನಲ್ಲಿ 1 ಪಂದ್ಯಗಳನ್ನ ಆಡದೇ ಇರೋ ಕಾರಣದಿಂದಲೇ ತನ್ನ ಜೆರ್ಸಿಯ ಮೇಲೆ ಅತಿಥೇಯ ಪಾಕಿಸ್ತಾನದ ಹೆಸರನ್ನ ನಮೂದಿಸೋಕೆ ಬಿಸಿಸಿಐ ನಿರಾಕರಿಸಿದೆ. ಬಿಸಿಸಿಐನ ಈ ನಿರ್ಧಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಇದನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಒಪ್ಪೋದಿಲ್ಲ ಅಂತ ಬಾಯಿ ಬಡ್ಕೊಳ್ತಾ ಇದೆ. ಹಾಗೆ ಕ್ರೀಡೆಯಲ್ಲಿ ರಾಜಕೀಯವನ್ನ ಬಳಸೋದು ಸರಿಯಲ್ಲ, ಚಾಂಪಿಯನ್ಸ್ ಟ್ರೋಫಿಯನ್ನ ನಾವು ಆಯೋಜಿಸ್ತೇವೆ ಎಂದು ಗೊತ್ತಾದ ಕೂಡಲೇ ಒಂದಲ್ಲ ಒಂದು ಆಕ್ಷೇಪವನ್ನ ಭಾರತ ವ್ಯಕ್ತಪಡಿಸ್ತಾನೆ ಇದೆ. ಈಗ ಜೆರ್ಸಿ ವಿವಾದವನ್ನ ಎಳೆದು ತರೋ ಮೂಲಕ ಟೂರ್ನಮೆಂಟ್ಗೆ ತೊಂದರೆಯನ್ನ ಕೊಡ್ತಾ ಇದೆ ಅಂತ ಪಿಸಿಬಿ ಅಧಿಕಾರಿಗಳು ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ. ತಂಡಗಳ ಜೆರ್ಸಿ ಮೇಲೆ ಟೂರ್ನಿ ಆತಿಥ್ಯದ ದೇಶಗಳ ಹೆಸರು ಕಡ್ಡಾಯ. ಅಸಲಿಗೆ ವಿಷಯ ಏನಪ್ಪಾ ಅಂದ್ರೆ ಐಸಿಸಿ ಟೂರ್ನಿ ಆಯೋಜನೆ ವೇಳೆ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಯಾವ ರಾಷ್ಟ್ರ ಟೂರ್ನಿಯನ್ನ ಆಯೋಜನೆ ಮಾಡುತ್ತೋ ಅದರ ಹೊಣೆಯನ್ನ ಹೊತ್ತಿರುತ್ತೋ ಆ ದೇಶದ ಹೆಸರನ್ನ ಟೂರ್ನಿಯಲ್ಲಿ ಭಾಗಿಯಾಗುವಂತ ಎಲ್ಲಾ ರಾಷ್ಟ್ರಗಳು ಕೂಡ ತಮ್ಮ ತಮ್ಮ ತಂಡಗಳ ಆಟಗಾರರು ಬಳಸುವಂತ ಜೆರ್ಸಿಗಳ ಮೇಲೆ ಪ್ರಿಂಟ್ ಮಾಡಿಸಬೇಕು. ಫಾರ್ ಎಕ್ಸಾಂಪಲ್ 2023ರ ಏಕದಿನ ವಿಶ್ವಕಪ್ ವೇಳೆ ಎಲ್ಲಾ ರಾಷ್ಟ್ರಗಳ ಜೆರ್ಸಿಗಳ ಮೇಲೂ ಕೂಡ ಐಸಿಸಿ ಮೆನ್ಸ್ ODI ವರ್ಲ್ಡ್ ಕಪ್ 2023 ಇಂಡಿಯಾ ಅಂತ ಬರೆಯಲಾಗಿತ್ತು. ಯಾಕಂದ್ರೆ ಆ ಐಸಿಸಿ ಟೂರ್ನಿಯನ್ನ ಭಾರತ ಆತಿಥ್ಯವನ್ನು ವಹಿಸಿತ್ತು. ಹಾಗೆ ಲಾಸ್ಟ್ ಇಯರ್ ನಡೆದಂತ T20 ವಿಶ್ವಕಪ್ನಲ್ಲಿ ಎಲ್ಲಾ ತಂಡಗಳ ಆಟಗಾರರ ಜೆರ್ಸಿ ಮೇಲೆ ಐಸಿಸಿ ಮೆನ್ಸ್ T20 ವರ್ಲ್ಡ್ ಕಪ್ 2024 ವೆಸ್ಟ್ ಇಂಡೀಸ್ ಮತ್ತು USA ಅಂತ ಬರೆದಿತ್ತು. ಯಾಕಂದ್ರೆ USA ಮತ್ತು ಸೌತ್ ಆಫ್ರಿಕಾ 2 ರಾಷ್ಟ್ರಗಳು ಕೂಡ T20 ವಿಶ್ವಕಪ್ಗೆ ಆತಿಥ್ಯವನ್ನು ವಹಿಸಿದ್ವು. ಸೊ ವರ್ಷ ಯಾವ ಮಾದರಿಯ ವಿಶ್ವಕಪ್ ಹಾಗೆ ಎಲ್ಲಿ ನಡೆಯುತ್ತಿರುತ್ತೋ ಅನ್ನೋದು ಜೆರ್ಸಿಗಳಲ್ಲಿ ಕಡ್ಡಾಯವಾಗಿರುತ್ತೆ. ಸೊ ಇದೇ ಕಾರಣಕ್ಕೆ ಪಾಕಿಸ್ತಾನ ನಮ್ಮ ದೇಶದ ಹೆಸರನ್ನು ಕೂಡ ಟೀಮ್ ಇಂಡಿಯಾ ಜೆರ್ಸಿ ಮೇಲೆ ಪ್ರಿಂಟ್ ಮಾಡಿಸಿ ಅಂತ ಪಟ್ಟು ಹಿಡಿದಿದೆ. ಏಷ್ಯಾ ಕಪ್ನಲ್ಲೂ ಪಾಕಿಸ್ತಾನ ಕೈ ಬಿಟ್ಟಿದ್ದ ಭಾರತ. ಹಾಗಂತ ಬಿಸಿಸಿಐ ಇದೇ ಮೊದಲ ಬಾರಿಗೆ ಪಾಕಿಸ್ತಾನ ಹೆಸರನ್ನ ಕೈ ಬಿಡ್ತಾ ಇಲ್ಲ. 2023ರ ಏಷ್ಯಾ ಕಪ್ ಆತಿಥ್ಯವನ್ನ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ವಹಿಸಿತ್ತು. ಆದ್ರೆ ಭಾರತ ಪಾಕ್ನಲ್ಲಿ ಟೂರ್ನಿ ಆಡೋಕೆ ನಿರಾಕರಿಸಿತ್ತು. ಪರಿಣಾಮ ಪಂದ್ಯಾವಳಿಗಳನ್ನು ಹೈಬ್ರಿಡ್ ಮಾದರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು.
ಅದರಂತೆ ಪಾಕಿಸ್ತಾನ ಮತ್ತು ಶ್ರೀಲಂಕಾದಲ್ಲಿ ನಡೆದಂತ ಏಷ್ಯಾ ಕಪ್ 2023ರ ಟೀಂ ಇಂಡಿಯಾ ತನ್ನೆಲ್ಲ ಪಂದ್ಯಗಳನ್ನ ಕೊಲಂಬೋದಲ್ಲಿ ಆಡಿತ್ತು. ಈ ವೇಳೆ ಕೂಡ ಭಾರತ ತಂಡ ತನ್ನ ಜೆರ್ಸಿ ಮೇಲೆ ಪಾಕಿಸ್ತಾನ ಹೆಸರನ್ನ ಹಾಕಿಸಿರಲಿಲ್ಲ. ಇದೀಗ ಚಾಂಪಿಯನ್ಸ್ ಟ್ರೋಫಿ ಜೆರ್ಸಿಯಿಂದಲೂ ಕೂಡ ಪಾಕಿಸ್ತಾನ್ಗೆ ಕೋಕ್ ಕೊಡೋಕೆ ನಿರ್ಧಾರ ಮಾಡಿದೆ. ಹೀಗಾಗಿ ಮುಂಬರುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತೀಯ ಆಟಗಾರರು ಧರಿಸುವಂತ ಜೆರ್ಸಿಗಳ ಮೇಲೆ ಪಾಕಿಸ್ತಾನ ಹೆಸರು ಇರೋದಿಲ್ಲ. 2017ರ ಸೇಡು ತೀರಿಸಿಕೊಳ್ಳುತ್ತಾ ಭಾರತ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಯಾಕಂದ್ರೆ ಪಾಕಿಸ್ತಾನ ಆತಿಥ್ಯವನ್ನು ವಹಿಸಿಕೊಂಡಾಗಿಂದ ಒಂದಲ್ಲ ಒಂದು ಕಿರಿಕ್ ತೆಗಿತಾನೆ ಇದೆ. ಸೊ ಭಾರತ ಈ ಟ್ರೋಫಿಯನ್ನ ಗೆದ್ರೆ ಪಾಕ್ಗೆ ಮುಖಭಂಗವಾಗುತ್ತೆ. ಅಲ್ಲದೆ 2017ರ ಟೂರ್ನಿಯಲ್ಲಿ ಆದಂತ ಸೋಲಿಗೂ ಕೂಡ ಸೇಡನ್ನ ತೀರಿಸಿಕೊಳ್ಳೋಕೆ ಒಂದೊಳ್ಳೆ ಚಾನ್ಸ್ ಸಿಕ್ಕಿದೆ. ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಇದುವರೆಗೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ 5 ಪಂದ್ಯಗಳು ನಡೆದಿವೆ. ಅದರಲ್ಲಿ ಪಾಕಿಸ್ತಾನ 3 ಪಂದ್ಯಗಳನ್ನ ಗೆದ್ದುಕೊಂಡಿದೆ. ಇನ್ನು ಭಾರತ 2 ಪಂದ್ಯಗಳಲ್ಲಿ ಜಯ ಸಾಧಿಸಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2017ರ ಟೂರ್ನಿಯಲ್ಲಿ ಭಾರತವನ್ನ ಪಾಕಿಸ್ತಾನ ಸೋಲಿಸಿತು. ಈ ಪಂದ್ಯದ ಸೋಲಿನ ಗಾಯದ ನೋವು ಇಂದಿಗೂ ಕೂಡ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳನ್ನ ಕಾಡ್ತಾನೆ ಇದೆ. ಹೀಗಾಗಿ ಈ ಸಲ ಪಾಕಿಸ್ತಾನದ ವಿರುದ್ಧ ಸೇಡಿಗೆ ಭಾರತ ಸಜ್ಜಾಗ್ತಾ ಇದೆ. ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಸೋಲು ಕಂಡಿದ್ದ ಭಾರತ. 2017ರ ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋ ಫೇವರೆಟ್ ಟೀಮ್ ಎನಿಸಿಕೊಂಡಿತ್ತು. ಆದರೆ ಭಾರತದ ಲೆಕ್ಕಾಚಾರವನ್ನ ಪಾಕಿಸ್ತಾನ ಉಲ್ಟಾ ಮಾಡಿತ್ತು. ಭಾರತದ ಪ್ರಶಸ್ತಿ ಗೆಲ್ಲುವ ಕನಸನ್ನು ಕೂಡ ನುಚ್ಚು ನೂರು ಮಾಡಿತ್ತು. ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ ತಂಡ ಭಾರತಕ್ಕೆ ಗೆಲ್ಲೋಕೆ 339 ರನ್ಗಳ ಟಾರ್ಗೆಟ್ ನೀಡಿತ್ತು. ಈ ಗುರಿ ಬೆನ್ನಟ್ಟಿದಂತ ವಿರಾಟ್ ಕೊಹ್ಲಿ ನಾಯಕತ್ವದ ಟೀಂ ಇಂಡಿಯಾ 158 ರನ್ ಗಳಿಸುವಷ್ಟಲ್ಲೇ ಆಲ್ಔಟ್ ಆಯಿತು. ಈ ಮೂಲಕ ಭಾರತದ ವಿರುದ್ಧ ಪಾಕಿಸ್ತಾನ 180 ರನ್ಗಳ ಭರ್ಜರಿ ಗೆಲುವಿನೊಂದಿಗೆ ಚಾಂಪಿಯನ್ಸ್ ಟ್ರೋಫಿಯನ್ನು ಎತ್ತಿ ಹಿಡಿದಿತ್ತು. ಫೈನಲ್ ಪಂದ್ಯದಲ್ಲಿ ಭಾರತದ ವಿರುದ್ಧ ಫಕರ್ ಜಮಾನ್ ಅವರು 114 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ್ರು. ಇಂದಿಗೂ ಈ ಸೋಲಿನ ನೋವು ಭಾರತ ತಂಡದಲ್ಲಿ ಮಾಸಿಲ್ಲ. ಹೀಗೆ ಹಳೆ ಲೆಕ್ಕವನ್ನ ಚುಕ್ತ ಮಾಡೋ ಟೈಮ್ ಬಂದಿದೆ. ಸೋಲಿನ ಬಳಿಕ ಅನಿಲ್ ಕುಂಬ್ಳೆ ತಲೆದಂಡ. ಚಾಂಪಿಯನ್ಸ್ ಟ್ರೋಫಿ ಭಾರತ ತಂಡದ ಕೈಯಿಂದ ಕೈ ತಪ್ಪಿದಂತ ತಪ್ಪಿಗೆ ಅದೇ ಕಾರಣದಿಂದಾಗಿ ಅಂದಿನ ಟೀಂ ಇಂಡಿಯಾದ ಕೋಚ್ ಆಗಿದ್ದಂತ ಅನಿಲ್ ಕುಂಬ್ಳೆ ಅವರ ತಲೆದಂಡವಾಗಿತ್ತು. ಮುಖ್ಯ ಕೋಚ್ ಹುದ್ದೆಯಿಂದ ಕೆಳಗಿಳಿಯಬೇಕಾಗಿತ್ತು. ಅಲ್ಲದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಎರಡೂ ರಾಷ್ಟ್ರಗಳಿಗೂ ಕೂಡ ಪ್ರತಿಷ್ಠೆಯಾಗಿದೆ. ಹೀಗಾಗಿ ಈ ಸೋಲಿನ ನೋವಿನೊಂದಿಗೆ ಅನಿಲ್ ಕುಂಬ್ಳೆ ಮುಖ್ಯ ಕೋಚ್ ಹುದ್ದೆಯಿಂದ ರಾಜೀನಾಮೆ ನೀಡಿದರು. ಭಾರತ ಮತ್ತು ಪಾಕಿಸ್ತಾನ ನಡುವೆ 2012ರಿಂದ ಯಾವುದೇ ದ್ವಿಪಕ್ಷೀಯ ಕ್ರಿಕೆಟ್ ಸರಣಿಗಳು ನಡೀತಾ ಇಲ್ಲ. ಪಾಕಿಸ್ತಾನ ಕೊನೆಯ ಬಾರಿಗೆ 2012ರಲ್ಲಿ ಏಕದಿನ ಮತ್ತು T20 ಸರಣಿಗಾಗಿ ಭಾರತ ಪ್ರವಾಸವನ್ನು ಕೈಗೊಂಡಿತ್ತು. ಮತ್ತೊಂದು ಕಡೆ ಭಾರತ ಕೊನೆಯ ಬಾರಿಗೆ 2008ರ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನಕ್ಕೆ ಪ್ರವಾಸವನ್ನು ಕೈಗೊಂಡಿತ್ತು. 2008ರ ಮುಂಬೈ ದಾಳಿಯ ನಂತರ ಟೀಂ ಇಂಡಿಯಾ ಪಾಕಿಸ್ತಾನಕ್ಕೆ ಪ್ರವಾಸವನ್ನ ಮಾಡಿಲ್ಲ. ಇನ್ನು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಈಗಾಗಲೇ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ 15 ಸದಸ್ಯರ ಟೀಮ್ ಕೂಡ ಅನೌನ್ಸ್ ಆಗಿದೆ. ಗಾಯದಿಂದ ಚೇತರಿಸಿಕೊಂಡಿರುವಂತಹ ಮೊಹಮ್ಮದ್ ಶಮಿ ಕೂಡ ಕಂಬ್ಯಾಕ್ ಮಾಡಿದ್ದಾರೆ. ಭಾರತ ತನ್ನ ಮೊದಲ ಪಂದ್ಯವನ್ನು ಫೆಬ್ರವರಿ 20ರಂದು ಬಾಂಗ್ಲಾದೇಶದ ವಿರುದ್ಧ ಆಡಲಿದೆ. ಹಾಗೆ ಫೆಬ್ರವರಿ 23ರಂದು ಭಾರತ ಪಾಕಿಸ್ತಾನದ ವಿರುದ್ಧ ಫೈಟ್ ನಡೆಸಲಿದೆ. ಇನ್ನು ಮಾರ್ಚ್ 2ರಂದು ನ್ಯೂಜಿಲೆಂಡ್ ವಿರುದ್ಧ ಭಾರತ ಪಂದ್ಯ ನಡೆಯಲಿದೆ. ಸೆಮಿಫೈನಲ್ ಮ್ಯಾಚ್ ಮಾರ್ಚ್ 4ಕ್ಕೆ ನಿಗದಿಯಾಗಿದ್ರೆ ಫೈನಲ್ ಫೈಟ್ಗೆ ಮಾರ್ಚ್ 9ರಂದು ಡೇಟ್ ಫಿಕ್ಸ್ ಆಗಿದೆ. ಸೊ ಅಂತಿಮವಾಗಿ ಪಾಕಿಸ್ತಾನ ಎಷ್ಟೇ ತಿಪ್ಪರ್ಲಾಗ ಹೊಡೆದರೂ ಕೂಡ ಭಾರತದ ಮುಂದೆ ಶರಣಾಗದೆ ಬೇರೆ ದಾರಿಯೇ ಇಲ್ಲ. ಸೊ ನಿಮ್ಮ ಪ್ರಕಾರ ಭಾರತ ಜೆರ್ಸಿಯಲ್ಲಿ ಪಾಕಿಸ್ತಾನದ ಹೆಸರನ್ನ ಹಾಕಿಸಬೇಕಾ ಅಥವಾ ಬೇಡವಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.